ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಕ್ಷತಾ ಸದಾನಂದ್. ಇವತ್ತು ಶಾವಿಗೆ ಇಡ್ಲಿ, ಇನ್ಸ್ಟೆಂಟಾಗಿ ಶಾವಿಗೆ ಇಡ್ಲಿನ ಹೇಗೆ ಮಾಡೋದು ಅಂತ ಕೇಳ್ತಿದ್ದೀರ. ಕೆಲವೊಬ್ಬರು ಇವತ್ತೇ ಫಸ್ಟ್ ಹೆಸರೆಲ್ಲ ಕೇಳ್ತಿರೋದು. ನೋಡೋಣ ಹೇಗೆ ಮಾಡೋದು ಅಂತ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲು ನಾನಿಲ್ಲಿ ಒಂದು 2 ಬೌಲಷ್ಟು ಶಾವಿಗೆನ ತಗೊಂಡಿರೋದು, ಮತ್ತು ಅದೇ ಬೌಲಲ್ಲಿ 1 ಬೌಲಷ್ಟು ರವೆನ, ಚಿರೋಟಿ ರವೆನ ತಗೊಂಡಿರೋದು. ಸ್ವಲ್ಪ ಕಾಯಿ ತುರಿ, ಒಂದು 2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಹಸಿ ಶುಂಠಿನ ತುರಿದ್ಬಿಟ್ಟು ತೊಗೊಂಡಿರೋದು. ಒಂದು 3 ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಗೋಡಂಬಿ, ಒಂದು 10 ಗೋಡಂಬಿನ ಚಿಕ್ಕದಾಗಿ ಅರ್ಧ ಕಟ್ ಮಾಡಿ ಇಟ್ಕೊಂಡಿರೋದು. ಕಡಲೆಬೇಳೆ, ಉದ್ದಿನಬೇಳೆ, ನಾನು ಉದ್ದಿನಬೇಳೆ ಅದಕ್ಕೆ ಕಾಳು ತೊಗೊಂಡಿದ್ದೀನಿ, ಮತ್ತು ಮೊಸರು, ಸ್ವಲ್ಪ ಸಾಸಿವೆ, ಹಾಗೆ ರುಚಿಗೆ ಉಪ್ಪು. ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಏನು ಇಟ್ಕೊಂಡಿದ್ನಲ್ಲ ಅವೆರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇದಕ್ಕೆ ನೋಡಿ, ಸ್ವಲ್ಪ ಬಿಸಿ ಆಗಿ ಎಣ್ಣೆ ಕಾಯ್ದಿದೆಯಲ್ವ, ಚಟಪಟ ಅಂತಿದೆ. ಈಗ ಇದಕ್ಕೆ ಗೋಡಂಬಿನೂ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಟ್ಟಿರುವಂಥ ಒಂದು 10 ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿರೋದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು ಇದು ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಇದು ಫ್ರೈ ಆಗಲಿ. ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂಥ ಹಸಿಮೆಣಸಿನ್ಕಾಯಿನ ಅಥವಾ ಗ್ರೀನ್ ಚಿಲ್ಲಿ ಅಂತ ಕರೀತಾರೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆ ತುರಿದಿಟ್ಟಿರುವಂಥ ಹಸಿ ಶುಂಠಿ ಇದನ್ನು ಹಾಕ್ಕೊಳ್ಳೋಣ. ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿಗೆ, ಹಾಗಾಗಿ ಇದನ್ನು ಹಾಕ್ಕೊಳ್ಳೋದು. ನಾನು ಈಗ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ಇದಕ್ಕೆ ಏನು ಶಾವಿಗೆ ತೊಗೊಂಡಿದ್ನಲ್ಲ ಆ ಶಾವಿಗೆ ಹಾಕ್ಕೋತಾ ಇದ್ದೀನಿ. ಈ ಶಾವಿಗೆಯಲ್ಲಿ 2 ಥರ ಶಾವಿಗೆ ಬರುತ್ತೆ, ಅಕ್ಕಿ ಶಾವಿಗೆ ಮತ್ತು ಗೋಧಿ ಶಾವಿಗೆ ಅಂತ. ನಾನಿಲ್ಲಿ ಗೋಧಿ ಶಾವಿಗೆ ತೊಗೊಂಡಿರೋದು. ಮತ್ತು ಇದರಲ್ಲಿ ಹುರಿದಿರೋ ಶಾವಿಗೆ, ಹುರಿದೇ ಇರೋ ಶಾವಿಗೆ ಅಂತಲೂ ಬರುತ್ತೆ. ನಾನಿಲ್ಲಿ ಹುರಿದೇ ಇರೋ ಶಾವಿಗೆ ತೊಗೊಂಡಿರ್ತೀನಿ. ನಂದು ಇದು ಮನೆಯಲ್ಲೇ ಮಾಡಿಸಿ ಮಿಲ್ಗೆಲ್ಲ ಹಾಕ್ಸ್ಕೊಂಬಂದಿರ್ತೀವಲ್ಲ ಆ ಶಾವಿಗೆ ಇದು. ಹಾಗಾಗಿ ನಾನು ಇದು ಹುರಿದೇ ಇರೋ ಶಾವಿಗೆನೇ ತೊಗೊಂಡಿರೋದು. ನೀವು ಹುರಿದೇ ಇರೋ ಶಾವಿಗೆ ತೊಗೊಂಡ್ರೆ ಒಳ್ಳೆಯದೇ. ಇದನ್ನ ನೀಟಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ಹುರಿತೋ ಅಷ್ಟು ಇಡ್ಲಿ ಸಾಫ್ಟಾಗಿ ಟೇಸ್ಟಾಗಿ ಬರ್ತದೆ. ನೋಡಿ, ನೀಟಾಗಿ ಹುರ್ಕೋಬೇಕು. ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಅರ್ಧ ಅದು ಹುರಿದ ಮೇಲೆ ಇದಕ್ಕೆ ಏನು ರವೆ ತೊಗೊಂಡಿದ್ನಲ್ಲ ಚಿರೋಟಿ ರವೆನ, ಆ ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. 2 ಬೌಲು ಶಾವಿಗೆಗೆ 1 ಬೌಲಷ್ಟು ನಾನು ರವೆನ ತೊಗೊಂಡಿರೋದು. ಇದನ್ನು ಹಾಕಿ ಹುರಿಯೋದ್ರಿಂದ ಆಯಿತು. ಮೊದಲು ಶಾವಿಗೆ ಅರ್ಧವರೆಗೂ ಹುರಿದಿತ್ತು. ಈಗ ಇದನ್ನ ಹಾಕಿ ಹುರಿಯೋದ್ರಿಂದ ಪೂರ್ತಿ ಶಾವಿಗೆನೂ ಹುರಿದು ಮತ್ತು ಹಾಗೆ ರವೆನೂ ಹುರಿಯುತ್ತೆ. ಅದರ ಜೊತೆಗೆ ಚಿರೋಟಿ ರವೆ ಏನು ಫುಲ್ ಸಣ್ಣಗಿರುತ್ತಲ್ವ, ಬೇಗ ಹುರ್ಕೊಂಡ್ಬಿಡುತ್ತೆ, ಬೇಗ ಹಾಗೆ ಫ್ರೈ ಆಗಿಬಿಡುತ್ತೆ. ನೋಡಿ, ಈಗ ಇದು ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ನಾನೇನು ತುರಿದಿರೋ ಅಂಥ ತೆಂಗಿನ ತುರಿ ಇಟ್ಕೊಂಡಿದ್ನಲ್ಲ ಆ ತೆಂಗಿನ ತುರಿ ಹಾಕೋತೀನಿ. ಅದು ಹಾಕೋಬೇಕಾದ್ರೆ ವಿಡಿಯೋ ಸ್ಕಿಪ್ ಆಯಿತು, ಅದು ವಿಡಿಯೋ ಇಲ್ಲ. ಬಟ್ ಅದನ್ನು ತುರಿದಿರೋ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗಕ್ಕೆ ಇಡಬೇಕು. ಇದು ತಣ್ಣಗಾದ ಮೇಲೆ ಇದಕ್ಕೆ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಮೊಸರು ಹಾಕ್ಕೋಬೇಕು. ನಾವು 2 ಕಪ್ಪಷ್ಟು ಶಾವಿಗೆನ ತೊಗೊಂಡಿದ್ದೆ, 1 ಕಪ್ಪಷ್ಟು ರವೆನ ತೊಗೊಂಡಿದ್ದೆ. ಈಗ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಮೊಸರನ್ನ ತೊಗೋತಾ ಇದ್ದೀನಿ. ಆಲ್ಮೋಸ್ಟ್ ನೀವು ಹುಳಿ ಇಲ್ಲದೆ ಇರೋ ಮೊಸರನ್ನ ತೊಗೊಳ್ಳಿ. ಯಾಕಂದರೆ ಹುಳಿ ಇರೋ ಮೊಸರು ತೊಗೊಂಡ್ರೆ ಅದು ಇಡ್ಲಿ ಹುಳಿ ಹುಳಿಯಾಗಿ ಬರುತ್ತೆ. ಹುಳಿ ಇಲ್ಲದೆ ಇರೋ ಮೊಸರು ತೊಗೊಂಡ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಇಡ್ಲಿ. ಇದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರನ್ನ ಹಾಕ್ಕೊಂಡು ಹಾಗೆ ಇದು ನೀಟಾಗಿ ಮಿಕ್ಸ್ ಆಗಲಿ. ಈಗ ಇದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಉಪ್ಪು ರುಚಿಗೆ ಎಷ್ಟು ಬೇಕೋ ನೋಡಿ, ನಿಮ್ಮ ರುಚಿಗನುಸಾರವಾಗಿ ಉಪ್ಪನ್ನ ಹಾಕ್ಕೋಬಹುದು. ಉಪ್ಪು ಹಾಕ್ಕೊಂಡು ಹಾಗೆ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪಿತ್ತಲ್ಲ ಆ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ
ಮಿಕ್ಸ್ ಮಾಡಿ ಈ ಉಪ್ಪು ನೀಟಾಗಿ ಅದಕ್ಕೆಲ್ಲ ಮಿಕ್ಸ್ ಆಗಬೇಕಲ್ವ, ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಅಷ್ಟೇ. ಇದು ನೀಟಾಗಿ ಮಿಕ್ಸ್ ಆಗಿದೆ ಅಲ್ವಾ. ಇದನ್ನ ಒಂದು 15ರಿಂದ 20 ನಿಮಿಷ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 15ರಿಂದ 20 ನಿಮಿಷ ಎತ್ತಿಟ್ಬಿಡಿ. ಎತ್ತಿಟ್ಟು ಅದನ್ನ ಇವಾಗ ನೋಡಿ 15ರಿಂದ 20 ನಿಮಿಷ ಆಗಿದೆ. ಓಪನ್ ಮಾಡ್ತಾಯಿದ್ದೀನಿ, ನೋಡಿ ಗಟ್ಟಿಯಾಗಿದೆ ಮತ್ತು ಶಾವಿಗೆನೂ ಮೆತ್ತಗಾಗ್ಬಿಟ್ಟಿರುತ್ತೆ, ಮೊಸರೆಲ್ಲ ಹೀರ್ಕೊಂಡು. ಇವಾಗ ಮೊಸರೆಲ್ಲ ಹೋಗಿ ಗಟ್ಟಿಯಾಗಿದೆ ಅಲ್ವ. ಈಗ ಇದಕ್ಕೆ ಅದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನಾವು ಇವಾಗೇನು ಅಕ್ಕಿ ಇಡ್ಲಿ ಮಾಡ್ತೀವಲ್ವ, ಆ ಹದಕ್ಕೇನು ಬೇಡ, ಅದಕ್ಕಿಂತ ಇನ್ನೂ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಅದಕ್ಕೆ ಬರೋವರೆಗೂ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಅಕ್ಕಿ ಇಡ್ಲಿ ಅಷ್ಟು ಸ್ಮೂತಾಗಿ ಬರದೇ ಇದ್ದರೂ ಸ್ವಲ್ಪ ಅದರಷ್ಟು ಸ್ಮೂತಾಗಿ ಬರಲ್ಲ. ನಾನು ಯಾಕಂದರೆ ಈನೋ ಅಥವಾ ಸೋಡಾ ಪುಡಿ ಹಾಕಿದರೆ ಸ್ವಲ್ಪ ಬರ್ಬೋದೇನೋ ಸ್ಮೂತಾಗಿ. ನಾನು ಆಲ್ಮೋಸ್ಟ್ ಅದು ತಿನ್ನೋದು ಕಮ್ಮಿ, ಹಾಗಾಗಿ ನಾನು ಇದನ್ನು ಮಿಕ್ಸ್ ಮಾಡಿರಲಿಲ್ಲ. ಬೇಕಾದರೆ ನೀವು ಒಂದು ಸಾರಿ ಮಿಕ್ಸ್ ಮಾಡಿ ಟ್ರೈ ಮಾಡಿ ನೋಡಿ, ಈನೋ ಅಥವಾ ಸೋಡಾ ಪುಡಿ ಸ್ವಲ್ಪ ಚೆನ್ನಾಗಿ ಬರ್ಬೋದು. ನಾನು ಅದನ್ನು ಹಾಕೋದಿಲ್ವಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ಒಂದು ಸಾರಿ ತಿಂದು ನೋಡಿ. ಈಗ ಅದು ಮಿಕ್ಸ್ ಆಗಿದೆ ಅಲ್ವಾ. ಇದಕ್ಕೆ ನೋಡಿ ಒಂದು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಕೋತಾ ಇದ್ದೀನಿ. ಎಣ್ಣೆ ಆದರೂ ಹಚ್ಕೋಬೋದು, ಇಲ್ಲ ತುಪ್ಪ ಆದರೂ ಹಚ್ಕೋಬೋದು, ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ಹಚ್ಕೊಳ್ಳಿ. ನಾನಿಲ್ಲಿ ಎಣ್ಣೆ ಹಚ್ಕೊಳ್ತಾ ಇರೋದು. ಎಣ್ಣೆ ಹಚ್ಕೊಂಡು ಅದು ಏನೋ ಇಡ್ಲಿ ಅಂತ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಈ ಇಡ್ಲಿ ಪಾತ್ರೆ ಹಾಕೋತಿದ್ದೀನಿ. ನೋಡಿ ಎಷ್ಟು ಗಟ್ಟಿ ಇದೆ ಅಂತ ಗೊತ್ತಾಗ್ತಾ ಇದೆ. ಅಷ್ಟು ಗಟ್ಟಿಗೆ ಮಾತ್ರ ಅದನ್ನು ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು. ತುಂಬ ಅಳಸಾದರೆ ಬೇಗ ಬೇಯೋದಿಲ್ಲ ಮತ್ತು ರುಚಿನೂ ಸ್ವಲ್ಪ ಇದಾಗುತ್ತೆ. ಈಗ ನೋಡಿ ಇಡ್ಲಿ ಪಾತ್ರೆಗೆ ಕೆಳಗೆ ನೀರು ಹಾಕ್ಬಿಟ್ಟು ಹಾಕಿಟ್ಟಿರೋ ಅಂಥ ಏನು ತಟ್ಟೆಗೆಲ್ಲ ಹಾಕಿಟ್ಟಿದ್ನಲ್ಲ ಇಡ್ಲಿ ತಟ್ಟೆಗೆ, ಅದನ್ನ ಇಡ್ತಾಯಿದ್ದೀನಿ ಕುಕ್ಕರಲ್ಲಿ. ಇಟ್ಟು ಇದನ್ನ ಕ್ಲೋಸ್ ಮಾಡಿ ಒಂದು 15ರಿಂದ 20 ನಿಮಿಷ ಇದು ಬೇಯಬೇಕು. ಅಲ್ಲಿವರೆಗೂ ಗ್ಯಾಸ್ ಮೇಲಿಟ್ಟು ಬೇಯಿಸ್ಕೊಳ್ಳಿ. ನೋಡಿ ನೀಟಾಗಿ ಮುಚ್ಚಿಬಿಟ್ಟು ಒಂದು 15ರಿಂದ 20 ನಿಮಿಷ ಆಗಲಿ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಒಂದು 15 ನಿಮಿಷ ಆದಮೇಲೆ ಒಂದು ಸಾರಿ ಓಪನ್ ಮಾಡಿ ನೋಡಿ. ಒಂದು ಚಾಕುನೋ ಅಥವಾ ಒಂದು ಸ್ಪೂನು ಅದರಲ್ಲಿ ಹಿಂಗೆ ಚುಚ್ಚಿಬಿಟ್ಟು ನೋಡಿ ಗೊತ್ತಾಗುತ್ತೆ. ಅದಕ್ಕೆ ಅಂಟ್ಕೊಳ್ತು ಅಂದರೆ ಇದು ಇನ್ನೂ ಬೆಂದಿಲ್ಲ ಅಂತ ಅರ್ಥ. ಅಂಟ್ಕೊಳ್ದೇ ಇದ್ದರೆ ಬೆಂದಿದೆ ಅಂತ ಅರ್ಥ. ಈಗ ಸ್ವಲ್ಪ ಅದಕ್ಕೆ ನನಗೆ ಚಾಕುಗೆ ಅಂಟ್ಕೊತು, ಹಾಗಾಗಿ ನಾನು ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷ ಇರಲಿ ಅಂತ ಬಿಡ್ತಾ ಇರೋದು. ಮತ್ತು ಒಂದು 5 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿದರೆ ಇದು ಇಡ್ಲಿ ರೆಡಿಯಾಗೇ ಬಿಟ್ಟಿತ್ತು. ಬೇಗನೆ ರೆಡಿ ಆಗಿಬಿಡುತ್ತೆ, ಇನ್ಸ್ಟೆಂಟಾಗಿಯೇ ಮಾಡ್ಕೋಬೋದು. ಇನ್ಸ್ಟೆಂಟ್ ಅಂದರೆ ಇದು ಮಾಡೋ ಸ್ವಲ್ಪ ಪ್ರೊಸೆಸಿಂಗ್ ಲೇಟೇ. ಬಟ್ ನಾವು ಇಡ್ಲಿ ಮಾಡೋದ್ರಿಂದ ಫಸ್ಟ್ ದಿನ ನೆನೆಸ್ಬೇಕು, ರುಬ್ಬಬೇಕು, ರಾತ್ರಿ ಬೆಳಗ್ಗೆ ಮಾಡಬೇಕು, ಹಂಗೆ ಅನ್ನೋದಕ್ಕೆ ಇದು ಆವಾಗಲೇ ಮಾಡ್ಬೋದು ಅನ್ನೋದಕ್ಕೆ ಇನ್ಸ್ಟೆಂಟ್ ಅನ್ನೋದು ಅಷ್ಟೇ. ಈ ರೆಸಿಪಿ ಅಂತೂ ತಿನ್ನೋಕ್ಕೆ ಮಾತ್ರ ತುಂಬ ಸೊಗಸಾಗಿತ್ತು, ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಇನ್ನಷ್ಟು ಹೊಸ ರೆಸಿಪಿಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೀವು ಮನೇಲಿ ಮಾಡ್ತಾಯಿರಿ, ತಿಂತಾಯಿರಿ, ಮನೆಯವ್ರಿಗೂ ಮಾಡಿಕೊಡ್ತಾಯಿರಿ. ಅವರು ತುಂಬ ಖುಷಿ ಪಡ್ತಾರೆ. ಮಕ್ಕಳಂದ್ರು ಇನ್ನೂ ಖುಷಿ ಪಡ್ತಾರೆ. ವೆರೈಟಿ ಮಾಡಿಕೊಡೋದ್ರಿಂದ, ಮನೇಲೂ ವೆರೈಟಿ ಮಾಡಿಕೊಡೋದ್ರಿಂದ ಅವರು ಕೂಡ ಖುಷಿ ಪಡ್ತಾರೆ. ನಿಮಗೂ ವೆರೈಟಿ ಏನು ಮಾಡೋದು ಅಂತ ಟೆನ್ಷನ್ ಇದ್ದಾಗ ಮಾಡ್ಕೊಂಡು ತಿನ್ಬೋದು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.